ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಮನುಕುಲವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ತರುವುದೇ ಶಿವರಾತ್ರಿ. ವಕೀಲ ಮುನಿರಾಜು ಅಭಿಪ್ರಾಯ. ಈ ಶಿವ ಪರಮಾತ್ಮ ಈ ದಿನ ಶಿವ ಜಯಂತಿ ಅಂತ ನಾವು ಆಚರಣೆ ಏನ್ ಮಾಡ್ತೀವಿ, ಎಲ್ಲ ಈ ಮನುಕುಲವನ್ನ ಕತ್ತಲೆಯಿಂದ ಬೆಳಕಿಗೆ ಬರುವಂತಹ ಒಂದು ಜಯಂತಿ ಇದು. ಅದಕ್ಕೆ ಶಿವರಾತ್ರಿ ಅಂತ ಹೇಳಿದ್ವಿ. ಮನುಕುಲವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ತರುವುದೇ ಶಿವರಾತ್ರಿ. ಶಿವರಾತ್ರಿ ದಿನ ಪರಮಾತ್ಮನಾದ ಶಿವನು ಬಂದು ಕತ್ತಲಿನಲ್ಲಿರುವ ಮನುಕುಲಕ್ಕೆ ಉತ್ತಮ ಜ್ಞಾನ ನೀಡಿ ಆ ಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯುತ್ತಾನೆ ಎಂದು ಶಿಡ್ಲಘಟ್ಟ ನಗರಸಭಾ ಸದಸ್ಯ ವಕೀಲ ಮುನಿರಾಜು ಅವರು ತಿಳಿಸಿದರು. ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ 89ನೇ ತ್ರಿಮೂರ್ತಿ ಶಿವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕೆಪಿಸಿಸಿ ಕಾನೂನು ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು, ವಕೀಲರು ಹಾಗೂ ಶಿಡ್ಲಘಟ್ಟ ನಗರದ 6ನೇ ವಾರ್ಡ್ನ ನಗರಸಭಾ ಸದಸ್ಯರಾದ ಎಂ ಮುನಿರಾಜು ಅವರು ಕುಟುಂಬ ಸಮೇತ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದು ನಂತರ ಮಾತನಾಡಿದ ಅವರು, ಪರಮಾತ್ಮನಾದ ಪರಶಿವನು ಮನುಕುಲವನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯುತ್ತಾನೆ. ಸುಜ್ಞಾನ ಅಂದರೆ ಎಲ್ಲರಿಗೂ ಸಹ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ, ಆರೋಗ್ಯ, ಐಶ್ವರ್ಯ ನೀಡುವುದು ಹಾಗೂ ಎಲ್ಲ ರೀತಿಯಾದಂತಹ ಕೆಟ್ಟ ಗುಣಗಳು, ದೋಷಗಳನ್ನು ಕಳೆದು ಒಳ್ಳೆಯ ಗುಣಗಳನ್ನು ನೀಡುತ್ತಾನೆ ಎಂಬ ನಂಬಿಕೆಯಿಂದ ಶಿವರಾತ್ರಿ ದಿನ ಉಪವಾಸ ಆಚರಣೆ ಮಾಡಿ ಶಿವನ ಜ್ಞಾನ ಮಾಡುತ್ತಾರೆ ಎಂದು ತಿಳಿಸಿದರು. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಶಿವ ಪರಮಾತ್ಮ ಈ ದಿನ ಶಿವ ಜಯಂತಿ ಅಂತ ನಾವು ಆಚರಣೆ ಏನ್ ಮಾಡ್ತೀವಿ, ಎಲ್ಲ ಈ ಮನುಕುಲವನ್ನ ಕತ್ತಲೆಯಿಂದ ಬೆಳಕಿಗೆ ಬರುವಂತಹ ಒಂದು ಜಯಂತಿ ಇದು. ಅದಕ್ಕೆ ಶಿವರಾತ್ರಿ ಅಂತ ಹೇಳ್ತೀವಿ. ಶಿವ ಬಂದು ಏನು ಈ ಮನುಕುಲವೆಲ್ಲ ಕತ್ತಲೆಯಲ್ಲಿರ್ತದೆ, ಆ ಮನುಕುಲವನ್ನ ಬೆಳಕಿಗೆ ತಂದು ಬಿಡ್ತಾರೆ. ಅಂದ್ರೆ ಅದು ಜ್ಞಾನ ಕೊಟ್ಟು, ಅಂದ್ರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಸುಜ್ಞಾನ ಅಂತಂದ್ರೆ ಎಲ್ಲರಿಗೂ ಸಹ ಒಳ್ಳೆ ವಿದ್ಯೆ, ಬುದ್ಧಿ, ಆರೋಗ್ಯ, ಐಶ್ವರ್ಯ ಮತ್ತೆ ಅದೇ ರೀತಿಯಾದಂತ ಒಂದು ಕೆಟ್ಟ ಗುಣಗಳು, ದೋಷಗಳನ್ನ ಕಳೆದು ಒಳ್ಳೆ ಗುಣಗಳು ಬರಬೇಕು ಅಂತ ಈ ಶಿವರಾತ್ರಿ ದಿನ ಉಪವಾಸ ಅಂತ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ತನ್ನಲ್ಲಿರುವಂತಹ ದುಶ್ಚಟಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಬರಲಿಕ್ಕೋಸ್ಕರ ಈ ಶಿವ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೂ ಸಹ ಈ ಶಿವ ಭಗವಂತ ಪರಮಾತ್ಮ ಪ್ರತಿಯೊಬ್ಬರಿಗೂ, ಮನುಕುಲದ ಜನತೆಗೂ ಒಳ್ಳೆ ಮಾಡಲಿ, ಆಮೇಲೆ ಒಳ್ಳೆ ಗುಣಗಳು ಬರಲಿ, ಎಲ್ಲರಿಗೂ ಜ್ಞಾನ ಸಿಗ್ಲಿ, ಪ್ರತಿಯೊಬ್ಬರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ಸಿಗ್ಲಿ ಅಂತ ಈ ಒಂದು ಶಿವರಾತ್ರಿಯನ್ನ ಪ್ರತಿಯೊಬ್ಬರು ಸಹ ತಮ್ಮದೇ ಆದಂತ ವಿಧಾನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಂತ ನಾವು ನಮ್ಮ ಸಂಸ್ಥೆಯಾದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಡೆಯಿಂದನೂ ಸಹ ವರ್ಷನೂ ಈ ಒಂದು ಮಹಾಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಎಲ್ಲ ಇಲ್ಲಿ ಬರುವಂತಹ ಪ್ರತಿಯೊಂದು ಮನುಕುಲಕ್ಕೆ, ಅಂದ್ರೆ ಎಲ್ಲ ಆತ್ಮಗಳಿಗೆ ಒಂದು ಜ್ಞಾನವನ್ನು ಕೊಟ್ಟು ಪರಮ ಪವಿತ್ರ ಪೂಜ್ಯ ಪುಣ್ಯ ಆತ್ಮನಾಗಿ ಮಾಡಿ ಸತ್ಯಯುಗದ ಮಹಾರಾಜರನ್ನಾಗಿ ಮಾಡುವಂತ ಒಂದು ಸಂಸ್ಥೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಸ್ಥೆ. ಈ ದಿನದಂದು ಏನು ಈ ಕಾರ್ಯಕ್ರಮದಲ್ಲಿ ಬಂದು ಏನು ಇವತ್ತು ಸಂಸ್ಥೆಯವರು ಇವತ್ತು ಶಿವ ಜಯಂತಿಯನ್ನು ಆಚರಣೆ ಮಾಡಿ ಮನುಕುಲಕ್ಕೆ ಒಳ್ಳೇದಾಗ್ಲಿ, ಒಳ್ಳೆ ಬಯಸ್ಲಿ, ಒಳ್ಳೆ ಮಳೆ, ಒಳ್ಳೆ ಒಂದು ಬೆಳೆ ಮತ್ತು ಎಲ್ಲಾ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಏನು ಬಯಸ್ತಾರೆ, ಈ ಒಂದು ಸಂಸ್ಥೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲಾ ಕೊಡುವಂತ ಒಂದು ಸಂಸ್ಥೆ ಆದ್ರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೇಶ್ವರ ಸಂಸ್ಥೆ. ಇಲ್ಲಿ ಯಾವುದೇ ರೀತಿಯಂತ ಏನು ಚಾರ್ಜಸ್ ಇಲ್ದಿರ ಉಚಿತವಾಗಿ ಬೆಳಗ್ಗೆ ಮತ್ತು ರಾತ್ರಿ ಒಂದೊಂದು ಅವರ್ ಕ್ಲಾಸ್ ಮಾಡ್ತಾರೆ. ಅಂದ್ರೆ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ, ಅಂದ್ರೆ ಆತ್ಮ ಪರಮಾತ್ಮನ ಜ್ಞಾನವನ್ನು ಕೊಟ್ಟು ಏನು ಮನುಕುಲಕ್ಕೆ, ಈ ಮನುಷ್ಯರಿಗೆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಿ ಅವರಿಗೆ ಶಾಂತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಸ್ಥೆ. ಆ ಕಾರಣಕ್ಕೆ ಪ್ರತಿಯೊಬ್ಬರಿಗೂ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಸಹ ಶಾಂತಿ ಸಿಗಲಿ, ಒಳ್ಳೇದಾಗ್ಲಿ, ಎಲ್ಲರೂ ಸಹ ಒಳ್ಳೆ ಮಳೆ ಬರ್ಲಿ, ಬೆಳೆ ಬರ್ಲಿ, ಒಳ್ಳೆ ಶಾಂತಿ, ಮನುಕುಲದಲ್ಲಿರುವಂತಹ ಎಲ್ಲಾ ಕೆಟ್ಟದೋಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಕಡೆಯಿಂದ ಮತ್ತು ಸಂಸ್ಥೆಯ ಕಡೆಯಿಂದ ನಾನೊಂದು ಎರಡು ಮಾತು ಹೇಳೋದಕ್ಕೆ ಇಚ್ಛಿಸ್ತೇನೆ. ಎಲ್ರಿಗೂ ಸಹ ಈ ಮಹಾಶಿವರಾತ್ರಿ ಹಬ್ಬದ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಓಂ ಶಾಂತಿ. ಬ್ರಹ್ಮಕುಮಾರಿ ಜೈಕ ಮಾತನಾಡಿ, ಶಿವರಾತ್ರಿ ದಿನದಂದು ಪರಮಾತ್ಮನ ಧ್ಯಾನ ಮಾಡುವುದರಿಂದ ಜೀವನದಲ್ಲಿರುವ ದುಃಖ, ಅಶಾಂತಿ, ರೋಗ, ಶೋಧ, ಬಂಧನದಿಂದ ಮುಕ್ತರಾಗಿ ಶಾಂತಿ, ನೆಮ್ಮದಿ, ಸದ್ಗುಣಗಳಿಂದ ಸಂಪನ್ನರಾಗುವುದೇ ಶಿವರಾತ್ರಿಯ ವಿಶೇಷ ಎಂದು ತಿಳಿಸಿದರು. ಜ್ಞಾನದಿಂದ ಮುಕ್ತಿ, ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ.
ತಮ್ಮೆಲ್ಲರಿಗೂ ನನ್ನ ಒಂದು ಶುಭ ಆಶಯ ಏನು ಅಂದರೆ 89 ವರ್ಷಗಳಾಯಿತು ಪರಮಾತ್ಮ ಸೃಷ್ಟಿಗೆ ಬಂದು. ಇದು ಗುಪ್ತ ರೂಪದಲ್ಲಿ ಇಲ್ಲಿ ಜ್ಞಾನ ಕೊಡ್ತಿದ್ದಾರೆ ಪರಮಾತ್ಮ. ಎಲ್ಲರೂ ಬಂದು ಜ್ಞಾನ ತಿಳ್ಕೊಂಡು ಸರ್ವ ಗುಣಗಳಿಂದ ಸಂಪನ್ನ ಆಗಿ ಸ್ವರ್ಣಿಮ ಯುಗವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ, ಮತ್ತು ಹೊಸ ಯುಗ ರಾಮರಾಜ್ಯವನ್ನು ತಯಾರು ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ವಕೀಲ ಮುನಿರಾಜು ದಂಪತಿಗಳು, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಎಂ ಮುರಳಿ, ಮುಖಂಡರಾದ ವೆಂಕಟೇಶ್, ವಿಜಯಕುಮಾರ್, ಬಿಎಂ ಮುರಳಿ, ಭೈರಪ್ಪ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್.